ಎಲ್ರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎಕ್ಸ್ಪೆರಿಮೆಂಟ್ ಏನಾಯ್ತು ಗೊತ್ತಾ? ಪಿ ಸಡನ್ ಆಗಿ ಲೋ ಇಂದ ಹೈ ರಾಕೆಟ್ ಹೈ ಹೊರಟೋಗಿದೆ. ಲಕ್ ಅನ್ಕೊಂಡ್ರ? ಇಂಟೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಕಾಂಬಿನೇಷನ್ ಆದ್ರೆ ಮೂವ್ ಹೇಗಿರುತ್ತೆ ಸೊ ಅನ್ನೋದನ್ನ ಲೈವ್ ಅಲ್ಲಿ ಅಪ್ಡೇಟ್ಸ್ ಇವತ್ತು ಕೊಡ್ಬೇಕಿತ್ತು, ಬಟ್ ಆಫೀಸ್ ಇದರಿಂದ ಆಗಿರ್ಲಿಲ್ಲ. ಸೊ ಏನಾಯ್ತು ಅಂತ ಒಂದು ಕ್ಲಿಕ್ ಡ್ಯಾನ್ಸ್ ಮಾಡ್ತಾ ಹೋಗೋಣ ಪೋಸ್ಟ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೆ ಮುಂಚೆ ಮತ್ತೆ ನಮ್ಮ ಡಿಸ್ಕ್ಲೇಮರ್. ಸೊ ಇಲ್ಲಿ ಯಾವುದೇ ರೀತಿಯಂತ ಕಾಲ್ ಅಥವಾ ಬೈ ಸೆಲ್ ರೆಕಮೆಂಡೇಶನ್ಸ್ ಕೊಡಲ್ಲ. ಇದು ಕಂಪ್ಲೀಟ್ಲಿ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಓಕೆ, ಸೊ ನಮ್ಮ ಚಾನಲ್ ನಿಮಗೆ ಮಾಡೋ ಲಾಸ್ ಅಥವಾ ಪ್ರಾಫಿಟ್ಗೆ ಯಾವುದೇ ರೀತಿಯಾದಂತಹ ಹೊಣೆಗಾರಿಕೆನ ಹೊತ್ಕೊಳಲ್ಲ. ಓಕೆ, ಜಾಸ್ತಿ ತಡ ಮಾಡ್ದೇನೆ ಇವತ್ತೊಂದು ಟಾಪಿಕ್ ಒಳಗೆ ಹೊರಟೋಗೋಣ. ಓಕೆ, ಸೊ ನಾನು ಮತ್ತೆ ನಿಮಗೆ ನಿಫ್ಟಿ ಚಾರ್ಟ್ ತೋರಿಸ್ತಾ ಇದ್ದೀನಿ. ನಾನು ಯಾರು ನನ್ನ ಫಸ್ಟ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋ ನೋಡ್ಕೊಂಬನ್ನಿ. ಸೊ ಫಸ್ಟ್ ವಿಡಿಯೋ ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಲ್ಲ ಗ್ಯಾಪ್ ಡೌನ್, ಇಲ್ಲ ಅಂದ್ರೆ ಫ್ಲಾಟ್ ಮಾರ್ಕೆಟ್ ಅಂತ ಹೇಳಿ ಅಂತ. ಇವತ್ತು ನೋಡಿದ್ರೆ ನಿಮಗೆ ವೆರಿ ಕ್ಲಿಯರ್ ಆಗಿ ಫ್ಲಾಟ್ ಮಾರ್ಕೆಟ್ ಓಪನ್ ಆಗಿದೆ. ಫ್ಲಾಟ್ ಮಾರ್ಕೆಟ್ ಅಂದ್ರೆ ನೆನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಸೊ ಅದೇ ಲೆವೆಲಲ್ಲಿ ಓಪನ್ ಆಗ್ತಾ ಹೋಗಿದೆ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತು ಮಾರ್ಕೆಟ್ ಒಂದು ಸ್ವಲ್ಪ ಇವತ್ತಿನ ಹೈನ ಬ್ರೇಕ್ ಮಾಡಿ ಆಮೇಲೆ ಮತ್ತೆ ಸಸ್ಟೈನ್ ಆಗದೆ ಕೆಳಗಡೆ ಬಂದು ಇವತ್ತೊಂದು ಲೋ ಬ್ರೇಕ್ ಮಾಡಿ ಸೊ ಮತ್ತೆ ನಿಮಗೆ ಇವತ್ತೊಂದು ಲೋ ಪಾಯಿಂಟ್ ಒಂಚೂರು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ? ಸೊ ನಿನ್ನೆ ಮತ್ತೆ ಹೇಳಿದೆ ನಾನು, ಬರೀ ಚಾರ್ಟ್ ನೋಡೋದಕ್ಕೂ ಹಾಗೆ ನೀವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಾರ್ಟ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ಅಂತ. ಸೊ ಇವತ್ತು ಫಾಸ್ಟಾಗಿ ಎನೇಬಲ್ ಮಾಡ್ತಾ ಹೋಗ್ತೀನಿ. ಮತ್ತೆ ನಾನು ನೆನ್ನೆ ಹೇಳಿದ ಟಾಪಿಕ್ನೇ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಸೊ ಇವತ್ತು ನೋಡಿದ್ರೆ ನಿಮಗೆ ಫಸ್ಟ್ ಹೈ ಮತ್ತೆ ಲೋನ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಅಬ್ಸರ್ವೇಷನ್ಸ್ ಮಾಡ್ಕೊಂಡ್ರೆ ನಿಮಗೆ ವೆರಿ ಕ್ಲಿಯರ್ ಆಗಿದೆ. ಸೊ ಫಸ್ಟ್ ನೆನ್ನೆನೂ ಅಷ್ಟೇ ಇದೇ ರೀತಿ ಆಗಿತ್ತು, ಬ್ರೇಕ್ ಮೂಮೆಂಟ್ ಕೊಟ್ಟಿತ್ತು. ಸೊ ಸೇಮ್ ಸಿಮಿಲರ್ ಪ್ಯಾಟರ್ನ್ ಅಬ್ಸರ್ವೇಷನ್ ಆಗಿದೆ. ಬಟ್ ನೆನ್ನೆ ಕ್ಲೋಸಿಂಗ್ ಏನಾಯ್ತು, ಡ್ರಾಪ್ ಬಂದು ಮತ್ತೆ ನಿನ್ನೆ ಅಪ್ಪಲ್ಲ ಕ್ಲೋಸ್ ಆಗಿತ್ತು. ಬಟ್ ಇವತ್ತು ಹಂಗಾಗಿಲ್ಲ. ನೆನ್ನೆ ಯಾವುದೇ ಕಾರಣಕ್ಕೂ ನಿನ್ನೆ ಲೋನ ಬ್ರೇಕ್ ಮಾಡಿರಲಿಲ್ಲ. ಬಟ್ ಇವತ್ತು ನಿಫ್ಟಿ ಹಂಗಾಗಿಲ್ಲ. ಇವತ್ತು ಏನು ಲೋ ಇತ್ತು ಲೋನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೂಡ ಆಲ್ಮೋಸ್ಟ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಒಂದು ಡಿಸೆಂಟ್ ಫಾಲ್ ಅಂತ ಹೇಳ್ಬೋದು, ನಾಟ್ ಹೈಯರ್ ಫಾಲ್, ಡಿಸೆಂಟ್ ಫಾಲ್ ಮಾರ್ಕೆಟ್ ಆಗಿದೆ. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದ್ರೆ ನಿಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ನಾನು ಡಿಸೇಬಲ್ ಮಾಡಿದ್ರೆ ನಿನ್ನೆ ಕೂಡ ಬ್ಯಾಂಕ್ ನಿಫ್ಟಿ ತುಂಬಾ ವೈಡರ್ ರೋಲ್ ಪ್ಲೇ ಮಾಡಿತ್ತು ನಿಫ್ಟಿನ ಕೆಳಗಡೆ ತಗೊಂಬರೋದ್ರಲ್ಲಿ. ಸೊ ಇವತ್ತು ಕೂಡ ಏನ್ ನೋಡ್ತಾ ಇದ್ದೀರಾ ನೋಡಿ, ಸೇಮ್ ಆಸ್ ಇಟ್ ಈಸ್. ಇವತ್ತೊಂದು ಹೈ ಕೊಟ್ಟಿದೆ, ಹೈ ಕೊಟ್ಟಾದ್ಮೇಲೆ ಹೈನ ಬ್ರೇಕ್ ಮಾಡಿ ಸಸ್ಟೈನ್ ಮಾಡೋಕ್ಕಾಗದೆ ಸೊ ಅಲ್ಲಿಂದ ರೆಡ್ ಕ್ಯಾಂಡಲ್ ಇಟ್ಟು ಸ್ಟಾರ್ಟ್ ಮಾಡಿದ್ದು ಸ್ಟಾಪೇ ಆಗಿಲ್ಲ, ಕಂಪ್ಲೀಟ್ಲಿ ಫಾಲ್ ಆಗಿದೆ ಬ್ಯಾಂಕ್ ನಿಫ್ಟಿ. ನೋಡಿ, ಬ್ಯಾಂಕ್ ನಿಫ್ಟಿ ಫಾಲ್ ಆಗಿರೋದು ಬಂದು ನೋಡಿದ್ರೆ ನಿಮಗೆ 55,860 ನಿಮಗೆ ಲೋ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ಇವತ್ತಿನ ಓಪನಿಂಗ್ ಕನ್ಸಿಡರ್ ಮಾಡ್ಕೊಂಡ್ರೆ 55,900 ಇಂದ 55,400 ಅಲ್ಲಿಗೆ 500 ಪಾಯಿಂಟ್ಸ್ ಡೌನ್ ಆಗಿದೆ. ಬಟ್ ನೆನ್ನೆದು ಮಾರ್ಕೆಟ್ ಕ್ಲೋಜರ್ ನೋಡ್ಕೊಂಡ್ರೆ 800 ಪಾಯಿಂಟ್ಸ್ ಅಂದ್ರೆ 1.5% ಡೌನ್ ಆಗಿದೆ. ಬಟ್ ನಿಫ್ಟಿ ಮೇಲೆ ಇದ್ರದ್ದು ಕಂಪ್ಲೀಟ್ ಇಂಪ್ಯಾಕ್ಟ್ ಇರಲ್ಲ, ಬಿಕಾಸ್ ನಿಫ್ಟಿದು ಓವರ್ ಆಲ್ ಕಾಂಪೋಸಿಟ್ ತಗೊಂಡ್ರೆ ಇದ್ರ 30 ಅಥವಾ 20% ಇರೋದ್ರಿಂದ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ಸ್ ಇರಲ್ಲ. ಬಟ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ, ಝೀರೋ ಇಂಪ್ಯಾಕ್ಟ್ ಅಂತ ಹೇಳಲಿಕ್ಕಾಗಲ್ಲ, ಇಂಪ್ಯಾಕ್ಟ್ ಅಂತೂ ಇರುತ್ತೆ. ಸೊ ಅದಕ್ಕೆ ನೀವು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ಇವತ್ತು ಸೊ ಬ್ಯಾಂಕ್ ನಿಫ್ಟಿ ಕೂಡ ನಿಮಗೆ ಒಂದು 0.5% ಡ್ರಾಪ್ ಆಗಿದೆ. ಓಕೆನಾ? ಸೊ ಇದು ಒಂದು ಚಾರ್ಟ್ ಆಯಿತು, 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ಅದೇ ನೀವು CPR ಎನೇಬಲ್ ಮಾಡಿಕೊಂಡ್ರೆ, CPR ಅಲ್ಲಿ ಎನೇಬಲ್ ಮಾಡೋದು ಬೇಡ. ಸೊ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ತೆಗೆದು ಬಿಡ್ತೀನಿ. ಸೊ ಡೈಲಿ CPR ಅಂತೂ ಟಚ್ಚೇ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿ, ಡೈಲಿ CPR ಎಲ್ಲೋ ಇದೆ, ಓಪನಿಂಗ್ಸ್ ಎಲ್ಲೋ ಆಗಿದೆ. ಇವತ್ತು ಡೈಲಿ CPR ಬಂದೇ ಇಲ್ಲ ನಮಗೆ. ವೀಕ್ಲಿ CPR ಹಾಕೊಂಡ್ರೆ ವೀಕ್ಲಿ CPR ಕೂಡ ಅಜಗಜ ಅಂತಾರ. ಹೋಗ್ಲಿ, ಮಂತ್ಲಿ CPR ನಾರು ಬಂದಿದೆಯಾ ಅಂತ ಹೇಳಿದ್ರೆ ಮಂತ್ಲಿ CPR ಕೂಡ ಮುಟ್ಟಿಲ್ಲ. ಅಗೇನ್ ಇಯರ್ಲಿ CPRದು ನಿಮಗೆ ಪಿವೋಟ್ ಪಾಯಿಂಟ್ ಮಾತ್ರ ಇದೆ, ಬಟ್ ಅದನ್ನು ಕೂಡ ಇಲ್ಲಿ ಏನು ಮಾಡೋಕ್ಕಾಗಿಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ತಾ ಹೋದ್ರೆ ಸೊ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು, ಬಟ್ ಎಲ್ಲಾ ಸಪೋರ್ಟ್ನು ಬ್ರೇಕ್ ಮಾಡ್ಕೊಂಡು ಬಂದಿದೆ. ನೋಡಿ, ವೆರಿ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಿ, ಇಲ್ಲೊಂದು ಬ್ರೇಕ್ ಆಗಿದೆ ಇಯರ್ಲಿ ಪಿವೋಟ್ ಹತ್ರ. ಯಾಕೆಂದ್ರೆ ಇವತ್ತು ಪಿವೋಟ್ ಯಾವುದೇ ಕಾರಣಕ್ಕೂ ಪಾಯಿಂಟೇ ಆಗಿಲ್ಲ ಬ್ಯಾಂಕ್ ನಿಫ್ಟಿಲಿ. ಸೊ ನೀಟಾಗಿ ಬ್ರೇಕ್ ಆಗಿ ಇಲ್ಲೊಂದು ಸಪೋರ್ಟ್ ಅಲ್ಲಿ ಒಂದು ಸ್ವಲ್ಪ ಒದ್ದಾಡಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ರೇಂಜ್ ಅಂತ ಕರಿತೀವಿ. ಸಪೋರ್ಟ್ ರೇಂಜ್ ಅಲ್ಲಿ ಒದ್ದಾಡಿ ಮತ್ತೆ ಬ್ರೇಕ್ ಆದಾಗ ಈ ಸಪೋರ್ಟ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದ್ಸಲ ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆ ಬಂದ್ಮೇಲೆ ಇದು ರೆಸಿಸ್ಟೆನ್ಸ್ ಆಗಿ ಹಾಕ್ಬಿಡತ್ತೆ. ಸೊ ಇದು ರೆಸಿಸ್ಟೆನ್ಸ್ ಆಯ್ತು, ಮತ್ತೆ ಇನ್ನೊಂದ್ ಕಡೆ ಬಂದು ನೋಡಿ ಇಲ್ಲೇ ಮತ್ತೆ ಸಪೋರ್ಟ್ ಹತ್ರ ಒಂದ್ ಸ್ವಲ್ಪ ಬ್ರೇಕ್ ಆಗಿ ಸಪೋರ್ಟ್ ತಗೊಂಡು ಇಲ್ಲೇ ಕ್ಲೋಜರ್ ತಗೊಂಡಿದೆ. ಸೊ ಬ್ಯಾಂಕ್ ನಿಫ್ಟಿಲಿ CPR ಯಾವುದೇ ರೀತಿ ರೋಲ್ನ ಪ್ಲೇ ಮಾಡೇ ಇಲ್ಲ ಇವತ್ತು.
ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅ ಫಾಲ್. 1.5% ಇಸ್ ಅ ಹ್ಯೂಜ್ ಫಾಲ್ ಅಂತ ಹೇಳ್ಬೋದು ಬ್ಯಾಂಕ್ ನಿಫ್ಟಿಗೆ. ಸೊ ಮತ್ತೆ ನಿಫ್ಟಿಗೆ ಬರೋಣ ನಾವು ಇವತ್ತು, ಬಿಕಾಸ್ ಮೇಜರ್ ಟಾಪಿಕ್ ಇರೋದು ನಮ್ದು ಇವತ್ತು ಆಪ್ಷನ್ ಮಾರ್ಕೆಟ್ಲಿ ಇವತ್ತು ರಾಕೆಟ್ ಹೆಂಗೆ ಫ್ಲೈ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ತೋರಿಸಿದೆ ಆಪ್ಷನ್ ಮಾರ್ಕೆಟ್. ಓಕೆ, ಸೊ ಇಲ್ಲೂ ಕೂಡ ನಾನು CPR ಎನೇಬಲ್ ಮಾಡ್ತೀನಿ. ಸೊ CPR ಅಲ್ಲಿ ಮತ್ತೆ ನಾನು ಡೈಲಿ CPR ಮತ್ತೆ ಇದೆಲ್ಲ ತೆಗೆದ್ಬಿಟ್ಟು ಡೈಲಿ CPR ಮಾತ್ರ ಎನೇಬಲ್ ಮಾಡ್ತೀನಿ ನೋಡಿ. ಸೊ ಡೈಲಿ CPR ಒಳಗಡೆ ಇವತ್ತು ನಾನು ಫಸ್ಟ್ ಇದನ್ನು ಆಫ್ ಮಾಡ್ಕೋತೀನಿ. ಸೊ ಡೈಲಿ CPR ಒಳಗಡೆ ಇವತ್ತು ಮಾರ್ಕೆಟ್ ಒಂದು ಸ್ವಲ್ಪ ಬೌಂಡೆಡ್ ಆಗಿದೆ, ಬಟ್ ಅಂತ ಏನು ಸಪೋರ್ಟ್ ತಗೊಂಡಿಲ್ಲ, ಬಿಕಾಸ್ ಎಲ್ಲ ಬ್ರೇಕ್ ಆಗಿ ಅಂತ ರೆಸಿಸ್ಟೆನ್ಸು ತಗೊಂಡಿಲ್ಲ ಇಲ್ಲಿ. ಸೊ ಅದೇ ನಾನು ವೀಕ್ಲಿ CPR ತಗೊಂಡ್ರೆ ವೀಕ್ಲಿಯ CPR ಕೂಡ ಇವತ್ತೇನು ಮ್ಯಾಟ್ರ್ ಆಗಿಲ್ಲ. ಮಂತ್ಲಿ CPR ಅಡ್ರೆಸ್ಗೆ ಇಲ್ಲ. ಇಯರ್ಲಿ CPR ಅಂತೂ ಅಗೇನ್ ಇಲ್ಲೂ ಕೂಡ ನಿಮಗೆ ಬಾಟಮ್ ಲೈನ್ ಇದೆ, ಬಟ್ ಬಾಟಮ್ ಲೈನು ಮತ್ತೆ ಇಯರ್ಲಿ CPR ಬಾಟಮ್ ಲೈನ್ ಮತ್ತೆ ಡೈಲಿ CPR ಬಾಟಮ್ ಲೈನ್ ಎರಡೂ ಒಂದೇ ಕಡೆ ಇರೋದ್ರಿಂದ ಅಂತ ಏನು ಮ್ಯಾಟ್ರ್ ಆಗಿಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಎನೇಬಲ್ ಮಾಡಿದ್ರೆ ಇದೊಂದೇ ಸ್ವಲ್ಪ ಉಸಿರಾಡಂಗೆ ಮಾಡಿಕೊಟ್ರದು ನಿಮ್ಗಿಲ್ಲಿ. ಸೊ ಇಲ್ಲಿಂದ ಬ್ರೇಕ್ ಆಗಿ ಬಂದಿದೆ, ಡೈಲಿ ಬಾಟಮ್ನ ಬ್ರೇಕ್ ಮಾಡಿ ನೋಡಿ, ಮತ್ತೆ ಇಲ್ಲೊಂದು ಇಟ್ಟು ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಒಂದು ಸ್ವಲ್ಪ ಮೇಲೋಗಿ ಮತ್ತೆ ಡೈಲಿ ಬಾಟಮ್ ಬಂದು ಮತ್ತೆ ಆಸ್ ಇಟ್ ಈಸ್ ಸಪೋರ್ಟ್ ಇಂದ ಒಂದು ತಗೊಂಡಿದೆ. ಯಾವುದೇ ಕಾರಣಕ್ಕೂ ಫಸ್ಟ್ ಸಪೋರ್ಟ್ನ ಬ್ರೇಕ್ ಮಾಡಿಲ್ಲ. ಫಸ್ಟ್ ಸಪೋರ್ಟ್ನ ಬ್ರೇಕ್ ಮಾಡಿದಿದ್ರೆ ಇಲ್ಲಿ ಉಳ್ಸೋದಕ್ಕೆ ಯಾರು ಇರಲಿಲ್ಲ, ಮತ್ತೆ ದುಬು ಅಂತ 23,800ಗೆ ಬೀಳ್ಬೇಕಿತ್ತು. ಸಮ್ ವಾಟ್ ಇಲ್ಲೇನೆ ಸ್ವಲ್ಪ ರಿಬೌಂಡ್ ಆಗಿದೆ ಮಾರ್ಕೆಟ್ಟು. ಓಕೆನಾ? ಸೊ ಇದಿಷ್ಟು ಕೂಡ ನಿಮಗೆ ಇವತ್ತಿನ ಮಾರ್ಕೆಟ್ ನಿಫ್ಟಿಲಾಗಿರ್ತಕ್ಕಂಥ ಕತೆ ನೋಡಿ. ಇಲ್ಲಿ ಬೆಳಗ್ಗೆ ಓಪನ್ ಆದಾಗ ಅಪ್ ಮೂವ್ಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ನಲ್ಲ, ಅಪ್ ಮೂವ್ಮೆಂಟ್ ಅಲ್ಲಿ ಎಲ್ಲಿವರೆಗೂ ಹೋಗಿದೆ, ಬರೀ ರೆಸಿಸ್ಟೆನ್ಸ್ ವರ್ಗೂ ಅಷ್ಟೇ ಹೋಗಿದೆ. ಕ್ಲಿಯರ್ ರೆಸಿಸ್ಟೆನ್ಸ್ ಅಲ್ಲಿ ರಿಜೆಕ್ಷನ್ ತಗೊಂಡು ಫಾಲ್ ಆಗಿದ್ದ ಮಾರ್ಕೆಟ್ ಮತ್ತೆ ಸಪೋರ್ಟ್ ಹತ್ರ ಬಂದು ಫಸ್ಟ್ ಸಪೋರ್ಟ್ ಬಂದು R1 ಮತ್ತೆ S1 ಅಂತ ತಗೊಂಡ್ರೆ R1 ಇಂದ ರಿಜೆಕ್ಷನ್ ಬೆಳಗ್ಗೆನೆ ತಗೊಂಡಿದೆ 10 ಅಲ್ಲಿಂದ ತಗೊಂಡು S1 ಅಲ್ಲಿ ಒಂದ್ ಸ್ವಲ್ಪ ಪಿಕಪ್ ಆಗಿದೆ. ಎಂಡ್ ಮೂವ್ಮೆಂಟ್ ಅಲ್ಲಿ ಮಾರ್ಕೆಟ್ ಫಸ್ಟ್ ಸೆಷನ್ ಅಲ್ಲಿ ಅಪ್ಪಲ್ಲಿ ಹೋಗಿ ರಿಜೆಕ್ಷನ್ ತಗೊಂಡು ಮಾರ್ಕೆಟ್ ಎಂಡ್ ಸೆಷನ್ ಅಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡಿದೆ. ಇದಿಷ್ಟು ಇದ್ರ ಕತೆ ಆಯ್ತಾ. ನೆಕ್ಸ್ಟ್ ನಾವು ಆಪ್ಷನ್ ಮಾರ್ಕೆಟ್ ಬರೋಣ. ನಾನೆಲ್ಲ ತೆಗೆದ್ಬಿಟ್ಟು ಬರೀ CP ಮಾತ್ರ ಎನೇಬಲ್ ಮಾಡ್ತೀನಿ ನಾನಿಲ್ಲಿ. ಓಕೆ, ನಾನು ಮತ್ತೆ ಯಾವುದು ATM ಅಂತ ಹೇಳಲಿಕ್ಕೆ ಹೋಗಲ್ಲ, ಬಿಕಾಸ್ ಆಲ್ರೆಡಿ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇದನ್ನ ಡಿಸೇಬಲ್ ಮಾಡಿದ್ದೀನಿ, ಎನೇಬಲ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ 24,400 ಇಸ್ ATM. ಓಕೆನಾ, ಅಟ್ ದ ಮನಿ. ಸೊ ಅಟ್ ದ ಮನಿಲಿ ನೋಡಿ ಬೆಳಗ್ಗೆ ಏನಾಗಿದೆ, ಯಾವುದು ಕೂಡ ಮ್ಯಾಜಿಕ್ ಅಲ್ಲ. ಶೇರ್ ಮಾರ್ಕೆಟ್ ಅಲ್ಲಿ ಯಾವುದು ಕೂಡ ಮ್ಯಾಜಿಕ್ ಆಗಲ್ಲ, ಎಲ್ಲವುದು ಲಾಜಿಕ್ ಮತ್ತೆ ಟೆಕ್ನಿಕಲ್ಸ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಕ್ಲಿಯರ್ ಎಕ್ಸಾಂಪಲ್ ಇದೆ ನಮ್ಮ ಕಣ್ಮುಂದೆ. ಓಕೆ, ಈ ಬ್ಲೂ ಕಲರ್ ಮತ್ತೆ ಪರ್ಪಲ್ ಇದೆಯಲ್ಲ, ಇದೆರಡು ಲೈನ್ ಬಂದ್ಬಿಟ್ಟು ನಿಮಗೆ P. ಓಕೆ, ಅಂಡ್ ಗ್ರೀನ್ ಮತ್ತೆ ರೆಡ್ ಬಂದ್ಬಿಟ್ಟು ನಿಮಗೆ ಕಾಲ್ ಸೈಡ್. ಸೊ ಇವತ್ತು ಬೆಳಗ್ಗೆ ಎಲ್ರು ಏನಾದರೂ ಕಾಲ್ ಕಡೆ ತಗೊಂಡು ಏನಾದ್ರು ಹೋಲ್ಡ್ ಮಾಡಿದ್ರೆ ಎಲ್ಲರೂ ಮಲ್ಕೊಂಡಿರೋರು ಇವತ್ತು ನೋಡಿ. ಕಾಲು ಫಸ್ಟು ನಿಮಗೆ ಕ್ಲಿಯರ್ ಆಗಿ ಎರಡು ಕೂಡ ನಿಮಗೆ ಇಲ್ಲೊಂದು 9:30 ಇದ್ರ ಟೈಮಲ್ಲಿ ಎರಡು ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಿದೆ. ಇಲ್ಲಿ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಿದ ತಕ್ಷಣನೇ ಕಾಲ್ ಆಟೋಮೆಟಿಕಲಿ ಮೇಲೋಗಿದೆ. ಕಾಲ್ ಮೇಲೋಗೋದು ಹಾಳಾಗಿ ಹೋಗ್ಲಿ, ಓಕೆನಾ. ಕಾಲ್ ಮೇಲೋಗೋದಕ್ಕಿಂತ ನಿಮಗೆ ಪುಟ್ ಎಲ್ಲಿವರೆಗೂ ಬಂದಿದೆ ನೋಡಿ. ಏನಿಲ್ಲ, 9:15 ಜಸ್ಟ್ 11 o'clock ಅಷ್ಟರಲ್ಲಿ ನಿಮಗೆ ಪುಟ್ಟು 13 ರೂಪಾಯಿಗೆ ಬಂದಿದೆ. ಎಲ್ಲಿಂದ ನಿಮಗೆ ಪುಟ್ಟು ಬಂದಿರೋದು? ಇಟ್ಸ್ ಆಲ್ಮೋಸ್ಟ್, ನಾನು ಪುಟ್ ಮಾತ್ರ ಎನೇಬಲ್ ಮಾಡಿ ತೋರಿಸ್ತೀನಿ. ನಾನು ನಿಮ್ಗಿಲ್ಲಿ ತೆಗೆದ್ಬಿಡ್ತೀನಿ ನೋಡಿ. P ಓಪನಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 130 ರೂಪಾಯಿಂದ 13 ರೂಪಾಯಿಗೆ ಬಂದಿದೆ. ನೀವು ಆಪ್ಷನ್ ಚಾರ್ಟ್ ನೋಡಲ್ಲ, ಬರೀ ಪ್ರೀಮಿಯಂ ಚಾರ್ಟ್ ಮಾತ್ರ ನೋಡ್ತಾ ಇದ್ದೀರಾ. ಯಾರೋ ಕಾಲ್ ಕೊಡ್ತಿದ್ದಾರೆ ಅಂತ ನೋಡ್ಕೊಂಡು ನೀವೇನಾದ್ರೂ ಕೂಡ ಓಕೆ ಇದು P ಆಲ್ರೆಡಿ 13 ರೂಪಾಯಿಗೆ ಬಂದ್ಬಿಡ್ತು, C ಇನ್ನ ರಾಕೆಟ್ ಅಲ್ಲಿ ಓಡ್ಬಿಡುತ್ತೆ ಅಂತ ಹೇಳೋನಾರನ್ನು C ಕಡೆ ಏನಾದ್ರು ತಗೊಂಡಿದ್ರೆ ಫುಲ್ ಕ್ಯಾಪಿಟಲ್ ವಾಶ್ ಔಟ್. ಬಿಕಾಸ್ ಅದಕ್ಕೆ ಯಾವಾಗಲೂ ಹೇಳೋದು ಆಪ್ಷನ್ ಚಾರ್ಟ್ನ ಅಬ್ಸರ್ವ್ ಮಾಡ್ತಾ ಇರಿ. ಬೇರೆ ಐಯಲ್ಲಿ ನೋಡೋದಕ್ಕಿಂತ ವಿತ್ ಟೆಕ್ನಿಕಲ್ಸ್ ಅಲ್ಲಿ ಒಂದು ಫಾರ್ಮೆಟ್ ಅಲ್ಲಿ ನೋಡ್ತಾ ಹೋಗಿ. ಸೊ ಇಲ್ಲಿ ಯಾವಾಗಲೂ ನಿಮ್ಗೆ ಇರೋದ್ರಿಂದ ಆಟೋಮೆಟಿಕಲಿ ಇದನ್ನ ಕ್ರಾಸ್ ಮಾಡ್ದೇನೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಮೇಲೆ ಹೋಗಲ್ಲ. ಇಲ್ಲಿಂದ ಕ್ರಾಸ್ ಮಾಡಿದ್ರು ಮತ್ತೆ ಇನ್ನೊಂದು ನಮಗೆ R2 ಹತ್ರದಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ರಿಜೆಕ್ಷನ್ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಯಾವಾಗ ಬೇಕಾದರೂ ಮಾರ್ಕೆಟ್ ಫಾಲ್ ಆಗ್ಬೋದು. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದಟ್ ಟು ಎಕ್ಸ್ಪೈರಿ ಡೇಸ್ ಅಲ್ಲಿ. ನಾರ್ಮಲ್ ಡೇಸ್ ಅಲ್ಲಿ ಮಾರ್ಕೆಟ್ ವಾಲೆಟಿಲಿಟಿ ಕಮ್ಮಿ ಇರುತ್ತೆ, ಬಟ್ ಎಕ್ಸ್ಪೈರಿ ಡೇಸ್ ಅಲ್ಲಿ ಮಾರ್ಕೆಟ್ ಆಲ್ರೆಡಿ ತುಂಬಾ ಹೈಯಲ್ಲಿ ಇರುತ್ತೆ. ಸೊ ಈ 13 ರೂಪಾಯಿಂದ ಎಲ್ಲಿ ಹೋಗಿದೆ ಅಂತ ನೋಡಿದ್ರೆ ನೀವು ಇಟ್ ವಿಲ್ ಬಿ ಶಾಕ್ ನೋಡಿ. 150 ರೂಪಾಯಿ ಒಂದು ಲಾಟ್ನ ತಗೊಳೋದಕ್ಕೆ ನಮಗೆ ಬೇಕಾಗಿದ್ದ ದುಡ್ಡು ಇವತ್ತು
ಏನಿಲ್ಲ ಅಂತ ಹೇಳಿದ್ರೆ ಬರೀ 650 ರೂಪಾಯಿ ಬೇಕಾಗಿದ್ದು. ಬಟ್ ಪ್ರಾಫಿಟ್ ಎಷ್ಟಾಗಿರೋದು ಅಂತ ಹೇಳಿದ್ರೆ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ತಗೊಂಡ್ರೆ ಓಕೆ, ಏನಿಲ್ಲ ಅಂದ್ರೂ ಒಂದು 15,000 ರಿಂದ 20,000 ರೂಪಾಯಿ ಆರಾಮ್ಸೆ ಪ್ರಾಫಿಟ್ ಆಗಿರೋದು. ಈಸಿ ಟು ಈಸಿ ಪ್ರಾಫಿಟ್. ಸೊ 20 ರೂಪಾಯಿಗೆ ನಾನು ತಗೊಂಡೆ ಅನ್ಕೊಳ್ಳೋಣ, 65 ರೂಪಾಯಿ ನನಗೆ ಬೇಕಾಗಿದ್ದು 1300 ರುಪೀಸ್ ಕ್ಯಾಪಿಟಲ್. 10 ರೂಪಾಯಿ ನಾನು ಸ್ಟಾಪ್ ಲಾಸ್ ಅಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ನಂದು ರಿಸ್ಕ್ 650 ರೂಪಾಯಿ ರಿಸ್ಕ್ ಅಲ್ಲಿ ಇಡ್ತಾ ಇದ್ದೆ. ನಾನು 100 ರೂಪಾಯಿಗೆ ನಾನು ಸೇಲ್ ಮಾಡ್ತೀನಿ, 100 ರೂಪಾಯಿ ಟಾರ್ಗೆಟ್ ಇಟ್ಕೋತೀನಿ ಅಂತ ಹೇಳಿದ್ರೆ 100 ಇಂಟು 65 ಮಾಡಿದ್ರೆ ನಿಮಗೆ ಬರೋ ಪ್ರಾಫಿಟ್ 6,500 ರೂಪಾಯಿ. ಇಟ್ಸ್ ಅ ಹ್ಯೂಜ್ 200-300% ಗೇನ್ ನಿಮಗೆ ಆಟೋಮೆಟಿಕಲಿ ಸಿಗ್ತಾ ಇತ್ತು ಇವತ್ತಿನ ಮಾರ್ಕೆಟಲ್ಲಿ. ಹಂಗಂದ್ರೆ ಇದೆಲ್ಲ ಸುಮ್ಮನೆ ಮ್ಯಾಜಿಕಲ್ ಆಗೋಯ್ತಾ ಅಂತ ಕೇಳಿದ್ರೆ, ನಾನು ಬೆಳಗ್ಗೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಕೂಡ ಈ ಮಾರ್ಕೆಟ್ ಅಬ್ಸರ್ವ್ ಮಾಡಿದ ತಕ್ಷಣ, ಆಫೀಸಲ್ಲಿ ಇದರಿಂದ ಜಾಸ್ತಿ ನೋಡೋಕ್ಕಾಗಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ 10-10ಗೆ 24,100 ಪುಟ್, ಕರೆಂಟ್ ಪ್ರೀಮಿಯಮ್ ಇಸ್ 30 ಆ್ಯಂಡ್ ಅಬ್ಸರ್ವ್ ಟಿಲ್ ವೇರ್ ಇಟ್ ವಿಲ್ ಶೂಟ್ ಅಂತ ಕ್ಲಿಯರ್ ಆಗಿ ಹಾಕಿದ್ದೀನಿ ನಾನು. ಓಕೆ, 10 ಗಂಟೆ 10 ನಿಮಿಷಕ್ಕೆ ಬೆಳಗ್ಗೆ ಹಾಕಿದ್ದೀನಿ. ಈ ಮಾರ್ಕೆಟಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 10 ಗಂಟೆ 10 ನಿಮಿಷಕ್ಕೆ ಇಟ್ ವಾಸ್ ಅರೌಂಡ್ 30 ರೂಪೀಸ್ ಅಥವಾ 29 ರೂಪೀಸ್ ಟ್ರೇಡಿಂಗಲ್ಲಿ ಆಗ್ತಿತ್ತು. ಅದಾದ್ಮೇಲೆ ಸ್ವಲ್ಪ ರಿಕವರ್ ಮಾಡಿ ಮತ್ತೆ ಲೋಗೆ ಬಂದು 13 ರೂಪೀಸಿಗೆ ಬಂದು ಇಟ್ ವೆಂಟ್ ಟು 150. ಅದಾದ್ಮೇಲೆ ನಾನು ನಿಮಗೆ ಇನ್ನೊಂದು ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ, ಸೇಯಿಂಗ್ ದಟ್ ಇಟ್ ವೆಂಟ್ ಟು 85 ಅಂದ್ಬಿಟ್ಟು ಅಂತ. ಓಕೆ, ವಿತ್ ವಾಟ್ ಇಸ್ ದ ಇನ್ವೆಸ್ಟ್ಮೆಂಟ್, ವಾಟ್ ಇಸ್ ದ ಪ್ರಾಫಿಟ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನಿಲ್ಲಿ. ಓಕೆನಾ? ಸೊ ಯಾಕೆ ಇದನ್ನ ಹೆಂಗ್ ಹೇಳಿದ್ವಿ ಇದನ್ನ ಅಂತ ಹೇಳಿದ್ರೆ, ಸುಮ್ಮನೆ ಕೆಳಗಡೆ ಹೋಯ್ತು ಅಂತ ಹೇಳಿದ್ದಲ್ಲ. ಬಿಕಾಸ್ ನಾನು ಮೊದಲೇ ಹೇಳಿದ್ದೀನಿ, ಮಾರ್ಕೆಟಲ್ಲಿ ನೀವು ಏನಾದರೂ ಟೆಕ್ನಿಕಲ್ಸ್ ಫಾಲೋ ಮಾಡಿ, ಮಾರ್ಕೆಟ್ ವರ್ಕ್ ಆಗ್ತಿರೋದೇನೆ ಎರಡೇ ಕಾನ್ಸೆಪ್ಟ್ ಮೇಲೆ, ಒಂದು ಇಂಟೆನ್ಸಿಕ್ ವ್ಯಾಲ್ಯೂ, ಇನ್ನೊಂದು ಟೈಮ್ ವ್ಯಾಲ್ಯೂ. ಸೊ OTM ಅಲ್ಲಿ ನಮ್ಮ ಹತ್ರ ಟೈಮ್ ವ್ಯಾಲ್ಯೂ ಇರುತ್ತೆ, ಅದನ್ನ ಕರಗಿಸೋದಕ್ಕೆ ಸೆಲ್ಲರ್ ಒಳಗಡೆ ಬರ್ತಾರೆ. ITM ಅಲ್ಲಿ ನಮ್ಗೆ ಯಾವಾಗಲೂ ಇಂಟೆನ್ಸಿಕ್ ವ್ಯಾಲ್ಯೂ ಇರುತ್ತೆ. ಸೊ ಇಂಟೆನ್ಸಿಕ್ ವ್ಯಾಲ್ಯೂ ಅಷ್ಟೇ ನಮಗೆ ಪೇ ಆಗುತ್ತೆ. ಓಕೆನಾ? ಸೊ ನಿಮಗೆ ತೋರ್ಸೋದಕ್ಕೆ ಏನು ಮಾಡ್ತೀನಿ ನಾನಿಲ್ಲಿ, ಇಂಟೆನ್ಸಿಕ್ ಮತ್ತು ಟೈಮ್ ವ್ಯಾಲ್ಯೂ ಎನೇಬಲ್ ಮಾಡಿ ಬರೀ ಸಿಗೆ ಮಾತ್ರ ಎನೇಬಲ್ ಮಾಡ್ಕೋತೀನಿ, ಬಿಕಾಸ್ ಕ್ಲಮ್ಸಿ ಆಗುತ್ತೆ ಅಂತ ಹೇಳಿ. ನೋಡಿ, ಸಿಲ್ ನೋಡಿದ್ರೆ ನಿಮಗೆ, ಸಿಲ್ ಅಬ್ಸರ್ವ್ ಮಾಡಿದ್ರೆ ನಾನೇನು ಹೇಳಿದೆ ನಿಮಗೆ, ಟೈಮ್ ವ್ಯಾಲ್ಯೂ ನೋಡಿ ಕಂಪ್ಲೀಟ್ಲಿ ಝೀರೋ ಆಗಿದೆ. ಓಕೆನಾ? ಎಲ್ಲಿ ಝೀರೋ ಆಗಿದೆ ನಿಮಗೆ, 11:15ಗೆ ಟೈಮ್ ವ್ಯಾಲ್ಯೂ ಇಲ್ಲ, 11:15ಗೆ ನಿಮಗೆ ಟೈಮ್ ವ್ಯಾಲ್ಯೂ ಕಂಪ್ಲೀಟ್ಲಿ ಝೀರೋ ಆಗಿದೆ. ಇಂಟೆನ್ಸಿಕ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬಂದು ಅದು ಕೂಡ ಝೀರೋಗೆ ಬಂದು ನಿಂತ್ಕೊಂಡಿದೆ. ಯಾವ್ದ್ರಲ್ಲಿ? ಇದು ಕಾಲ್ ಸೈಡಲ್ಲಿ. ಅದೇ ನೀವು ಪುಟ್ ಸೈಡಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ, ಶೋ ಸಿ ಹಾಕೊಂಡ್ರೆ ನಿಮಗೆ ನೋಡಿ, ಸಿಲಿ ವೆರಿ ಕ್ಲಿಯರ್ ಆಗಿ ರೆಡ್ ಇರೋದು ಟೈಮ್ ವ್ಯಾಲ್ಯೂ, ಇದು ಬಂದ್ಬಿಟ್ಟು ಇಂಟೆನ್ಸಿಕ್ ವ್ಯಾಲ್ಯೂ. ಸೊ ಇಂಟೆನ್ಸಿಕ್ ವ್ಯಾಲ್ಯೂ ನಿಮಗೆ 28ನೇ ತಾರೀಕು ಅಬ್ಸರ್ವ್ ಮಾಡಿದ್ರೆ, ಇಂಟೆನ್ಸಿಕ್ ವ್ಯಾಲ್ಯೂ ನಾನು ಹೇಳಿದ್ನಲ್ಲ, ಮೇಲ್ ಹೋಗಿದ ತಕ್ಷಣ ಇದು ಯಾವಾಗ 13 ರೂಪಾಯಿಗೆ ಬಂತು ಅಂತ ಹೇಳಿದ್ರೆ ನೋಡಿ ಝೀರೋ ಆಗ್ಬಿಟ್ಟಿದೆ, ಕಂಪ್ಲೀಟ್ಲಿ ಝೀರೋ. ಬಟ್ ಇದು ಯಾವ್ದ್ರದ್ದು ನಿಮಗೆ ಝೀರೋ ಆಗಿರೋದು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಇಂಟೆನ್ಸಿಕ್ ವ್ಯಾಲ್ಯೂ ಝೀರೋ ಆಗಿದೆ, ಬಿಕಾಸ್ ಇದು ಔಟ್ ಆಫ್ ದ ಮನಿ ಆಗೋಗಿತ್ತು. ಓಕೆನಾ? ಆರೆಂಜ್ ಕಲರ್ ನೋಡ್ತಾ ಇದ್ರೆ ಇಟ್ ಈಸ್ ಇಂಟೆನ್ಸಿಕ್ ವ್ಯಾಲ್ಯೂ. ಅದೇ ನೀವು ಟೈಮ್ ವ್ಯಾಲ್ಯೂ ನೋಡಿದ್ರೆ ಸಿಕ್ಕಾಪಟ್ಟೆ ಟೈಮ್ ವ್ಯಾಲ್ಯೂ ಇತ್ತು ನಮ್ಮ ಹತ್ರ. ಎಷ್ಟಿದೆ? 9:15 ಇಂಟೆನ್ಸಿಕ್ ವ್ಯಾಲ್ಯೂ ಇಟ್ ವಾಸ್ ಝೀರೋ. ಕಾಣಿಸಿದೆ ನಿಮಗೆ? ಅದೇ ಟೈಮ್ ವ್ಯಾಲ್ಯೂ ನೀವು ಅಬ್ಸರ್ವ್ ಮಾಡಿದ್ರೆ ಟೈಮ್ ವ್ಯಾಲ್ಯೂ ನಮ್ಮ ಹತ್ರ 53 ಇದೆ. ಇದನ್ನ ಕರಗಿಸೋದಕ್ಕೆ ಸೆಲ್ಲರ್ ಒಳಗಡೆ ಬಂದೇ ಬರ್ತಾರೆ. ಬಟ್ ಆಗಿದ್ದೇನಾಯ್ತು ಕತೆ ನಿಮಗೆ, ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ಲಿ ನೆಗೆಟಿವ್ ಎಂಡ್ಗೆ ಹೋಗಿ ಮತ್ತೆ ಇಲ್ಲಿಂದ ಇಂಟೆನ್ಸಿಕ್ ವ್ಯಾಲ್ಯೂ ಇದು ಯಾವಾಗ OTM ಇಂದ ATM ಆಗಿ ITM ಬಂತು. ITM ಅಲ್ಲಿ ಯಾವಾಗಲೂ ನಮಗೆ ಇಂಟೆನ್ಸಿಕ್ ವ್ಯಾಲ್ಯೂ ಇರುತ್ತೆ ಅಂತ ನಾನು ಫಸ್ಟ್ ವಿಡಿಯೋದಿಂದ ಹೇಳ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮಗೆ ಇಂಟೆನ್ಸಿಕ್ ವ್ಯಾಲ್ಯೂ ಬಂದು ಅಪ್ ಮೂಮೆಂಟ್ಗೆ ಬಂದು, ಯಾವಾಗ ಇದು ಅಪ್ ಮೂಮೆಂಟ್ ತಗೊಂಡು ಇಂಟೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಎರಡು ಕೂಡ ಇದಾಗಿ ಕೊನೆಗೆ ನಿಮ್ಗೆ ಏನಾಗಿದೆ, ನೀವು ಇವತ್ತು ಎಷ್ಟಾಗಿದೆ ಕ್ಲೋಸಿಂಗು ಪಿ ಸೈಡಲ್ಲಿ 103.80. ಈ 103.80 ಹೆಂಗ್ ಬಂತು ಅಂತ ಹೇಳಿದ್ರೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ. ನನಗೆ ಗೊತ್ತು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಅಂತ ಇದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಮ್ ತಗೊಂಡು ಅಟ್ಲೀಸ್ಟ್ ½ an hour ಬೇಕಾಗುತ್ತೆ ಇಂಟೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂನ ಎಕ್ಸ್ಪ್ಲೇಷನ್ ಮಾಡೋದಕ್ಕೆ ವಿತ್ ಎಕ್ಸಾಂಪಲ್. ಬಟ್ ಇವತ್ತಿನ ಮಾರ್ಕೆಟಲ್ಲಿ ಆಗಿರೋದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂತ ಹೇಳಿ ಅಂತ. ನೋಡಿ, ಇವತ್ತು ಎಷ್ಟು ಕ್ಲೋಸ್ ಆಗಿದೆ? ಪುಟ್ 24,100, 103.80 ಕ್ಲೋಸ್ ಆಗಿರೋದು.
ಅದು ಸೆಲ್ಲರ್ಸ್ಗೆ ಅಥವಾ ತಗೊಂಡಿರೋರಿಗೆ ಪ್ರೀಮಿಯಂ ಸಿಗ್ತಿರೋ ಅಮೌಂಟ್. ಹೆಂಗ್ ಬರ್ತಿದೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಇಂಟೆನ್ಸಿಕ್ ವ್ಯಾಲ್ಯೂ ಆಫ್ ಪುಟ್ ಏನಿದೆ 83 ರೂಪಾಯಿ 50 ಪೈಸಾ, ಅದೇ ಟೈಮ್ ವ್ಯಾಲ್ಯೂ ಆಫ್ ಪುಟ್ ಏನಿದೆ 20 ರೂಪಾಯಿ 30 ಪೈಸಾ. ಎರಡನ್ನೂ ಆಡ್ ಮಾಡಿದ್ರೆ 80 + 20 100, 103.5 + 103 80 ಪೈಸಾ ಇದೆಯಾ ಇಲ್ಲಿ. ಇದನ್ನೇ ನಿಮ್ಗೆ ಕೊನೆ ನೆನೆಸಿ ಹೇಳೋದು, ಇಷ್ಟನ್ನೇ ನಾನು ನಿಮ್ ಕೈಲಿ ಕೊಡೋದಕ್ಕಾಗೋದು ಅಂತ ಹೇಳಿ ಅಂತ. ಸೊ ಅದಕ್ಕೆ ಯಾಕೆ ಯಾವಾಗ್ಲೂ ನಾವು ಬಡ್ಕೋತೀವಿ ಇಂಟೆನ್ಸಿಕ್ ವ್ಯಾಲ್ಯೂ ಅಥವಾ ಇಂದ ಮನೇಲಿ ಯಾವತ್ತು ಟ್ರೇಡ್ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇದೇ ರೀಸನ್. ಇಂದ ಮನೇಲಿ ಟ್ರೇಡ್ ಮಾಡು ಅಂತ ಹೇಳ್ಬಿಟ್ಟು ಇದು 13 ರೂಪಾಯಿ ಔಟ್ ಆಫ್ ದ ಮನೇಲಿ ಹೆಂಗೆ ಏನು ರಾಕೆಟ್ ವೇ ಅಂತ ಹೇಳ್ತಿದ್ಯಾ ಅಂತ ಹೇಳಿದ್ರೆ, ಯಾಕೆ ಇದನ್ನ 13 ರೂಪಾಯಿ ರಾಕೆಟ್ ವೇ ಹೋಯ್ತು ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ದು ಸ್ಪಾಟ್ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ರಿಜೆಕ್ಷನ್ಸ್ ಇತ್ತು. ಇಲ್ಲಿ ರಿಜೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಎಕ್ಸಾಕ್ಟ್ಲಿ ನೀವು ಟೈಮಿಂಗ್ ನೋಡ್ಕೊಂಡ್ರೆ 11 ಗಂಟೆ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಲೂ ಕೂಡ 11 ಗಂಟೆಲಿ ನಿಮಗೆ ಒಂದು ರೆಡ್ ಕ್ಯಾಂಡಲ್, ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿ ಇಲ್ಲಿ ಕ್ರಾಸ್ ಓವರ್ ಬಂದಿದೆ. ಅದ್ರ ಬೇಸಿಸ್ ಮೇಲೆ ನೀವು ಇಲ್ಲಿ ಒಂದು ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಕೊಂಡಿದ್ರೆ, ಸಪೋಸ್ 11 ಗಂಟೆಲಿ ನಿಮ್ಗೆ ಎಷ್ಟಿದೆ 13 ರೂಪಾಯಿ ಇದೆ, 13 ರೂಪಾಯಿ ತಗೊಂಡು ಸ್ಟಾಪ್ ಲಾಸ್ 7 ರೂಪಾಯಿ ಇಟ್ಕೊಂಡ್ರೆ ಆಫ್ ಅಂಡ್ ಆಫ್ ಇಟ್ಕೊಂಡಿದ್ರೆ, ಟಾರ್ಗೆಟ್ ನೀವು ಯು ಕ್ಯಾನ್ ಮೇಡ್ ಇಟ್ ಟಾರ್ಗೆಟ್ ಅಂದ್ರೆ ಓಕೆ 7 ರೂಪಾಯಿ ತಗೊಂಡು 14 ರೂಪಾಯಿ ಫಸ್ಟ್ ಟಾರ್ಗೆಟ್, ಅದಕ್ಕೆ ರೀಚ್ ಆಗ್ತಾ ಬಂದಾಗ ಟಾರ್ಗೆಟ್ ನ ಯು ಕ್ಯಾನ್ ಚೇಂಜ್ 24. ಸ್ಟಾಪ್ ಲಾಸ್ 7 ರೂಪಾಯಿಂದ 14 ರೂಪಾಯಿ ಸ್ಟಾಪ್ ಲಾಸ್ ಬರಬೇಕು. ಹೀಗೆ ಚೇಂಜಸ್ ಮಾಡ್ತಾ ಬಂದಿದ್ರೆ ನೀವು ಅಟ್ಲೀಸ್ಟ್ ಒಂದು 50 ರಿಂದ 60 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ಕೂಡ ಇಟ್ ವಾಸ್ ಅ ವೆರಿ ಗುಡ್ ಮೂಮೆಂಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಇದನ್ನೇ ನಾನು ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಮಾಡಿದ್ದು ಕೂಡ. ಸೊ ಇದೇನು ಸುಮ್ಮನೆ ಫ್ಲೂಕಲ್ಲಿ ಹೇಳಿದ್ದಲ್ಲ, ಅಥವಾ ಏನೋ ಬೈ ಲಕ್ಕಲ್ಲಿ ಹೇಳಿದ್ದಲ್ಲ. ಮಾರ್ಕೆಟಲ್ಲಿ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಲಕ್ಕು 20 ದಿನದಲ್ಲಿ ಒಂದಿನ ವರ್ಕ್ ಆದರೆ ಮಿಕ್ಕಿದ ದಿನ ವರ್ಕ್ ಆಗೋದೆಲ್ಲ ಅದು ಟೆಕ್ನಿಕಲ್ಸ್. ಓಕೆನಾ. ಸೊ ನೀವು ಯಾವ್ದಾವ್ದು ಪ್ರೋಸೆಸ್ ಫಾಲೋ ಮಾಡ್ತೀರಾ ಗೊತ್ತಿಲ್ಲ, ಬಟ್ ನಾನು ಫಾಲೋ ಮಾಡೋ ಸಿಂಪಲ್ ಪ್ರೋಸೆಸ್ ಒಂದೇ ಇಲ್ಲಿ. ಸೊ ಸ್ಪಾಟ್ ಚಾರ್ಟ್ ಅಲ್ಲಿ ನಾನು ಯಾವಾಗಲೂ ಅಬ್ಸರ್ವ್ ಮಾಡೋದು CPR ಮತ್ತೆ ಡೈಲಿ ರೇಂಜ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗೆ ಆಪ್ಷನ್ ಚಾರ್ಟ್ ಅಲ್ಲಿ ನಾನು ಯಾವಾಗಲೂ ಅಬ್ಸರ್ವ್ ಮಾಡೋದು ಇಂಟೆನ್ಸಿಕ್ ಮತ್ತೆ ಟೈಮ್ ವ್ಯಾಲ್ಯೂ, ಮತ್ತೆ ಆದಷ್ಟು ಇಂದ ಮನೇಲಿ ಟ್ರೇಡ್ ಮಾಡ್ತಾ ಹೋಗ್ತೀನಿ. ಸ್ಪೆಷಲಿ ಆನ್ ಎಕ್ಸ್ಪೈರಿ ಡೇಟ್ಸ್ ಅಲ್ಲಿ ಔಟ್ ಆಫ್ ದ ಮನಿ ಟಾರ್ಗೆಟ್ ಮಾಡ್ತೀವಿ. ಅದರಲ್ಲೂ ಈ ತರ ಸೆಷನ್ ಸಿಕ್ಕಿದ್ರೆ ಮಾತ್ರ, ಅಂದ್ರೆ ಫಸ್ಟ್ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ ಯಾವುದೋ ಒಂದು ಕೆಳಗಡೆ ಹೋಗಿದೆ, ಮತ್ತೆ ಸ್ಪಾಟ್ ಚಾರ್ಟ್ ಕೂಡ ಅದಕ್ಕೊಂದು ಸಪೋರ್ಟೆನ್ಸ್ ಇದೆ, ನಮಗೆ ಕೆಳಗಡೆ ಬರೋದಕ್ಕೆ ಆಪ್ಷನ್ಸ್ ಇದೆ ಅಂತ ಹೇಳಿದಾಗ ಮಾತ್ರನೇ ಇದು ಎರಡು ಕಡೆ ಆಗ್ಬೋದು. ಹಂಗಂದ್ರೆ ಹಿಂಗ್ ಮಾರ್ಕೆಟ್ ಹೋಗೋ ಬದಲು ಇಲ್ಲಿಗೂ ಕೂಡ ಬಂದಿರ್ಬೋದಿತ್ತು. ಓಕೆನಾ, ಇಲ್ಲಿಗೂ ಕೂಡ ಬಂದು ಅವಾಗ ಏನಾಗ್ತಿತ್ತು, ಇಲ್ಲಿ ಸಪೋರ್ಟ್ ಇರೋದ್ರಿಂದ ಹಿಂಗೂ ಕೂಡ ಹೋಗೋ ಚಾನ್ಸಸ್ ಇತ್ತು. ಸೊ ಇದು ಅರ್ಲಿ ಸೆಷನ್ ಆಯ್ತು, ಅಂದ್ರೆ ಫಸ್ಟ್ ಸೆಷನ್ ಈ ತರ ಆಗಿರೋದ್ರಿಂದ ಇದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಇಷ್ಟನ್ನು ಹೇಳಬೇಕಿತ್ತು ಇವತ್ತಿಗೆ. ಥ್ಯಾಂಕ್ ಯು ಎಲ್ರಿಗೂ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ಕೆ. ಸೊ ಎಲ್ರಿಗೂ ಹೇಳೋದು ಒಂದೇನೆ, ಯಾವಾಗಲೂ ಮ್ಯಾಜಿಕ್ನ ನಂಬ್ಕೋಬೇಡಿ. ಶೇರ್ ಮಾರ್ಕೆಟಲ್ಲಿ ಮ್ಯಾಜಿಕ್ ಯಾವತ್ತೋ ಒಂದಿನ ವರ್ಕ್ ಆಗ್ಬೋದು, ಯಾವತ್ತೂ ಎಲ್ಲ ದಿನ ಮ್ಯಾಜಿಕ್ ವರ್ಕ್ ಆಗಲ್ಲ. ಸೊ ಟೆಕ್ನಿಕಲ್ಸ್ ಆದಷ್ಟು ಫಾಲೋ ಮಾಡ್ತಾ ಹೋಗಿ. ಓಕೆನಾ, ನಮ್ಮ ಇಂಡಿಕೇಟರ್ ಅಂತೂ ನಮಗೆ ವೆರಿ ಕ್ಲಿಯರ್ ಆಗಿ ಅದನ್ನ ಹೇಳ್ಕೊಡ್ತಾ ಇದೆ ಅಂಡ್ ಎವ್ರಿ ಡೇ ಗ್ರೀನ್ ಟ್ರೇಡಬಲ್ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.